ಬರೋದೇ ಬಹಳ ಕಷ್ಟ. ಕ್ರಿಮಿಕೀಟ ಪಶು ಪಕ್ಷಿಗಳಾಗಿ ವಿವೇಕ ಇಲ್ಲದೆ ಕಾಲ ಕಳೆಯುವ ಪ್ರಸಂಗ ಇಂತಹ ಒಂದು ಶರೀರ ಬಂದಾಗ ಆ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು. ಕಣ್ಣೆದರಿಗಿದ್ದ ಭೋಗ್ಯವಾದ ವಸ್ತುಗಳನ್ನು ಇವತ್ತು ಭೋಗ ಮಾಡಿ ಮುಗಿಸಿದರೆ ಮುಗಿಯಿತು ಅದರ ಕಥೆ. ಆದರೆ ಪುಣ್ಯವನ್ನು ಸಂಪಾದನೆ ಮಾಡಿದರೆ, ಪುಣ್ಯದ ಭಂಡಾರವನ್ನು ತುಂಬಿಸಿಕೊಂಡ್ರೆ ಇವತ್ತಿಗೂ ಇದೆ, ನಾಳೆಗೂ ಇದೆ, ಬರುವ ಜನ್ಮಕ್ಕೂ ಇದೆ, ಮುಂದೆ ಬರುವ ಎಷ್ಟೋ ಜನ್ಮಗಳಿಗೆ ಬೇಕಾದ ಸಂಪತ್ತನ್ನು ನಾವು ಭದ್ರವಾಗಿ ಮಾಡಿಟ್ಟುಕೊಂಡಂತೆ. ಸಂಪತ್ತು ಕೂಡ ಈ ಒಂದು ಜನ್ಮಕ್ಕೆ. ಉಣ್ಣುವ ತಿನ್ನುವ ವಸ್ತುಗಳಂತೂ ಒಂದೇ ದಿನಕ್ಕೆ. ಸಂಪತ್ತು ಈ ಒಂದು ಜನ್ಮಕ್ಕಿರಬಹುದು. ಆದರೆ ಈ ಪುಣ್ಯವೆಂಬ ಸಂಪತ್ತಿದೆಯಲ್ಲ, ಆ ಪುಣ್ಯದ ಭಂಡಾರ ಅದು ಜನ್ಮ ಜನ್ಮಾಂತರಗಳಿಗೂ ನಮಗೆ ಒದಗಿ ಬರುವಂತಹದ್ದು. ಆ ಜನ್ಮಗಳಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಒದಗಿಸುವಂತಹದ್ದು ಆ ಪುಣ್ಯದ ಭಂಡಾರ. ಅದನ್ನು ನಾವು ಪಡೆದುಕೊಳ್ಳಬೇಕು ಅನ್ನುವುದನ್ನು ಪ್ರಹ್ಲಾದರಾಜರು ಅಸುರ ಬಾಲಕರಿಗೆ ಹೇಳಿ ಅವರನ್ನು ತಿದ್ದಿದರು ಅಂತ. ಅದು ಬಹಳ ದೊಡ್ಡದು. ಹೀಗಿರುವಾಗ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಅಂತಹ ಅಸುರರ ರಾಕ್ಷಸರ ವಾತಾವರಣದಲ್ಲಿ ಅಂತೂ ನಾವಿಲ್ಲ, ಮಾನವರ ಮಧ್ಯದಲ್ಲಿದ್ದೇವೆ. ಸಹಜವಾಗಿಯೇ ಮಾನವರ ಸ್ವಭಾವ ಮೃದುವಾದದ್ದು. ಅಂತಹ ಸ್ವಭಾವದ ಜನರ ಮಧ್ಯದಲ್ಲಿದ್ದರೆ ಸಾಧ್ಯವಾದಷ್ಟು ಅವರನ್ನು ಸನ್ಮಾರ್ಗದಲ್ಲಿ ತರುವ ಪ್ರಯತ್ನ ಮಾಡಿ ನಾವು ಧರ್ಮವನ್ನು ಆಚರಣೆ ಮಾಡಬೇಕು. ಹೊರತು ನಾವು ಅವರಂತೆ ಧರ್ಮವನ್ನು ಬಿಟ್ಟು ಅವರ ದಾರಿಗೆ ಹೋಗುವುದು ಸರಿಯಲ್ಲ ಅನ್ನುವುದನ್ನು ಪ್ರಹ್ಲಾದರಾಜನಿಂದಲೂ ತಿಳಿದುಕೊಳ್ಳಬಹುದು, ವಿಭೀಷಣನಿಂದಲೂ ನಾವು ಅರ್ಥ ಮಾಡಿಕೊಳ್ಳಬಹುದು.